ಹಲೋ ಡಿಯರ್ ಸ್ಟೂಡೆಂಟ್ಸ್, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ತರಗತಿಗೆ ತಮಗೆಲ್ಲ ಸ್ವಾಗತ. ನಾನು ಸುಂದರಮ್ಮ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಬ್ಬಿ. ವಿದ್ಯಾರ್ಥಿಗಳೇ, ಹಲವಾರು ಸೆಷನ್ಗಳಿಂದ ನಾನು ನಿಮಗೆ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಮೊದಲನೇ ಚಾಪ್ಟರ್ ಬಗ್ಗೆ ಹಲವಾರು ಟಾಪಿಕ್ಸನ್ನು ತಿಳಿಸ್ತಾ ಬರ್ತಾ ಇದ್ದೇನೆ. ಈಗಾಗಲೇ ನಾವು ಅಂತಾರಾಷ್ಟ್ರೀಯ ವ್ಯಾಪಾರದ ಅರ್ಥ, ಅದರ ಅನುಕೂಲ ಅನಾನುಕೂಲ, ಅದಾದ ನಂತರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತಗಳು, ವಿವಿಧ ಅರ್ಥಶಾಸ್ತ್ರಜ್ಞರಿಂದ ಪ್ರತಿಪಾದಿಸಲ್ಪಟ್ಟಿರ್ತಕ್ಕಂಥ 3 ಸಿದ್ಧಾಂತಗಳನ್ನು ನಾವೀಗಾಗಲೇ ತಿಳ್ಕೊಂಡಿದ್ದೀವಿ. ಮೊದಲನೇ ಸಿದ್ಧಾಂತ ಆಗಿತ್ತು ಆ್ಯಡಮ್ ಸ್ಮಿತ್ ಅವರ ನಿರಪೇಕ್ಷ ವೆಚ್ಚದ ಸಿದ್ಧಾಂತ. ಅದಾದ ನಂತರ ತಿಳ್ಕೊಂಡಿದ್ದೀವಿ ಡೇವಿಡ್ ರಿಕಾರ್ಡೋ ಅವರ ಸಾಪೇಕ್ಷ ವೆಚ್ಚದ ಸಿದ್ಧಾಂತ. ಈಗ ಇಂದಿನ 2 ಸೆಷನ್ಗಳಿಂದ ತಿಳಿಸ್ತಾ ಬರ್ತಾ ಇದ್ದೀನಿ ಎಕ್ಸ್ಟರ್ ಮತ್ತು ಓಹ್ಲಿಂದ್ರ ಅವರ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತವನ್ನು. ಈಗ ಕೊನೆಯ ಹಂತದಲ್ಲಿದ್ದೇವೆ ವಿದ್ಯಾರ್ಥಿಗಳೇ. ನಾನು ಈ ವಿಡಿಯೋದಲ್ಲಿ HO ಸಿದ್ಧಾಂತದ ಬಗ್ಗೆ ವ್ಯಕ್ತ ಆಗಿರ್ತಕ್ಕಂಥ ಟೀಕೆಗಳನ್ನು ವಿವರಿಸ್ತಾ ಇದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, from the last 2 classes, I have been explaining you about the Exter-Ohlin theory of international trade. In this class, I am going to focus on the criticisms of HO theory. ವಿದ್ಯಾರ್ಥಿಗಳೇ, HO ಸಿದ್ಧಾಂತದ ಮೂಲ ವಿಚಾರಗಳನ್ನು ನಾವೀಗಾಗಲೇ ತಿಳ್ಕೊಂಡಿದ್ದೇವೆ. ಇದನ್ನು ಯಾವಾಗ ಪ್ರತಿಪಾದಿಸಿದ್ರು ಅಂತ ಎಲ್ಲ ಮರ್ತೋಗಿದ್ದರೆ ಸ್ಕ್ರೀನ್ ಮೇಲೆ ಪಾಸ್ ಮಾಡಿ ಓದಿ. ಈಗ ಈ ಸಿದ್ಧಾಂತದ ಮುಖ್ಯ ಸಾರಾಂಶ ಏನಂದರೆ, HO ಪ್ರಕಾರ ಶ್ರಮವನ್ನು ಏರಳವಾಗಿ ಹೊಂದಿರತಕ್ಕಂಥ ದೇಶಗಳು ಶ್ರಮ ಸಾಂದ್ರ ಸರಕುಗಳ ಉತ್ಪಾದನೆಯಲ್ಲಿ ವೈಶಿಷ್ಟ್ಯತೆಯನ್ನು ಸಾಧಿಸಿ ಅವುಗಳನ್ನು ರಫ್ತು ಮಾಡ್ತವೆ ಮತ್ತು ಬಂಡವಾಳ ಸಾಂದ್ರ ಸರಕುಗಳನ್ನು ಆಮದು ಮಾಡಿಕೊಳ್ತವೆ. ಅದೇ ಥರ ಬಂಡವಾಳವನ್ನು ಹೇರಳವಾಗಿ ಹೊಂದಿರತಕ್ಕಂಥ ದೇಶಗಳು ಬಂಡವಾಳ ಸಾಂದ್ರ ಸರಕುಗಳನ್ನು ಉತ್ಪಾದನೆ ಮಾಡಿ ರಫ್ತು ಮಾಡ್ತವೆ, ಶ್ರಮ ಸಾಂದ್ರ ಸರಕುಗಳನ್ನು ಆಮದು ಮಾಡಿಕೊಳ್ತವೆ. ಇದು ಈ ಸಿದ್ಧಾಂತದ ಮೂಲ ಸಾರಾಂಶ ಆಗಿದೆ. Students, we have already know that according to HO theory, countries that are rich in capital will export capital intensive goods, and countries that have much labor will export labor intensive goods. In other words, we can say that capital abundant country will export capital intensive goods and labor abundant country will export labor intensive goods. ವಿದ್ಯಾರ್ಥಿಗಳೇ, ರಿಕಾರ್ಡೋ ಅವರ ಸಾಪೇಕ್ಷ ವೆಚ್ಚದ ಸಿದ್ಧಾಂತಕ್ಕೆ ಹೋಲಿಸಿದರೆ ಅದು ಹೊಂದಿದ್ದಂಥ ಕೆಲವು ದೋಷಗಳನ್ನು HO ರವರು ನಿವಾರಣೆ ಮಾಡೋದಕ್ಕೆ ಪ್ರಯತ್ನಿಸಿದ್ದಾರೆ ಅಂತ ಹೇಳ್ಬೋದು. ಅಂದರೆ HO ಸಿದ್ಧಾಂತದಲ್ಲಿ ಸಾಪೇಕ್ಷ ವೆಚ್ಚ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮೂಲ ಕಾರಣ ಅಂತ ಹೇಳಿದರೂ ಕೂಡ ಈ ಸಾಪೇಕ್ಷ ವೆಚ್ಚ ವ್ಯತ್ಯಾಸಕ್ಕೆ ಏನು ಕಾರಣ ಅನ್ನೋದನ್ನು ಅವರು ವಿವರಿಸಿರಲಿಲ್ಲ. ಆದ್ದರಿಂದ ಎಕ್ಸ್ಟರ್ ಮತ್ತು ಓಹ್ಲಿನ್ ಅವರು ಯಾವುದೇ ಒಂದು ದೇಶದಲ್ಲಿ ಸಾಪೇಕ್ಷ ವೆಚ್ಚದ ವ್ಯತ್ಯಾಸಗಳು ಉಂಟಾಗೋದಕ್ಕೆ ಮೂಲ ಕಾರಣ ಸಂಪನ್ಮೂಲಗಳ ಹಂಚಿಕೆಯಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು ಅನ್ನೋದನ್ನು ಇವರು ಗುರುತಿಸಿದ್ದಾರೆ. ಮತ್ತು ಈ ಸಂಪನ್ಮೂಲಗಳ ಹಂಚಿಕೆಯಲ್ಲಿ ವ್ಯತ್ಯಾಸ ಇರೋದೇ ಸಾಪೇಕ್ಷ ವೆಚ್ಚ ವ್ಯತ್ಯಾಸ ಉಂಟಾಗೋದಕ್ಕೆ ಕಾರಣ ಅಂತ ಹೇಳಿ ಇವರು ವಿವರಿಸಿದ್ದಾರೆ. ಅಂದರೆ ಈ ಸಾಪೇಕ್ಷ ವೆಚ್ಚ ಸಿದ್ಧಾಂತಕ್ಕಿಂತಲೂ ಅನೇಕ ಉತ್ತಮ ಅಂಶಗಳನ್ನು HO ಸಿದ್ಧಾಂತ ಹೊಂದಿದ್ರೂ ಸಹ ಹೆಬರ್ಲರ್ ಮುಂತಾದವರು ಇದನ್ನು ಟೀಕೆ ಮಾಡಿದ್ದಾರೆ. ಅವರು ಮಾಡಿರ್ತಕ್ಕಂಥ ಟೀಕೆಗಳು ಈ ರೀತಿ ಇದ್ದಾವೆ, ಅದನ್ನು ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅವಾಸ್ತವಿಕ ಕಲ್ಪನೆಗಳು.
ಸಂಪ್ರದಾಯ ಪಂಥದ ಅಂತಾರಾಷ್ಟ್ರೀಯ ವ್ಯಾಪಾರ ಸಿದ್ಧಾಂತದ ರೀತಿಯಲ್ಲೇ ಈ ಸಿದ್ಧಾಂತ ಕೂಡ ಕೆಲವು ಅವಾಸ್ತವಿಕ ಕಲ್ಪನೆಗಳನ್ನು ಆಧಾರವಾಗಿ ಹೊಂದಿದೆ. ಅದು ಯಾವ್ಯಾವುದಂದರೆ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ, ಪೂರ್ಣೋದ್ಯೋಗದ ಸನ್ನಿವೇಶ, ಸಾರಿಗೆ ವೆಚ್ಚವನ್ನು ನಿರ್ಲಕ್ಷಿಸಿರ್ತಕ್ಕಂಥದ್ದು, ಇನ್ನು ಮುಂತಾದವುಗಳು ಅವಾಸ್ತವಿಕವಾದಂಥ ಕಲ್ಪನೆಗಳಾಗಿದ್ದಾವೆ. ಅಂದರೆ ಅವುಗಳನ್ನು ನಾವು ವಾಸ್ತವಿಕ ಜಗತ್ತಿನಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಪೂರ್ಣೋದ್ಯೋಗದ ಸನ್ನಿವೇಶ ಅಂತೂ ಎಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ. ಅದೇ ಥರ ಪರಿಪೂರ್ಣ ಪೈಪೋಟಿಯ ಮಾರುಕಟ್ಟೆ ಸನ್ನಿವೇಶ ಕೂಡ ನಾವು ಆಧುನಿಕ ಜಗತ್ತಿನಲ್ಲಿ ಕಾಣೋದಿಲ್ಲ. ಹೀಗಾಗಿ ಈ ಅವಾಸ್ತವಿಕವಾದ ಕಲ್ಪನೆಗಳು ಸಿದ್ಧಾಂತದ ವಾಸ್ತವಿಕತೆಯನ್ನು ಕೂಡ ಕಡಿಮೆ ಮಾಡ್ತವೆ ಅಂತ ಟೀಕೆ ಮಾಡಿದ್ದಾರೆ. Students, no doubt the Extra-Rohlin theory has been found to be more exact, precise and scientific and analytically superior to the earlier approaches to the theory of international trade. Still it has certain deficiencies, certain weaknesses for which it has been criticized by many writers. The first criticism is unrealistic assumptions. This theory is based upon highly oversimplifying assumptions of perfect competition, full employment of resources, identical production function, constant returns to scale, absence of transport costs, and absence of product differentiation, etc. Given this set of assumptions, the whole model becomes quite unrealistic. ಎರಡನೇ ಟೀಕೆ, ಈ ಸಿದ್ಧಾಂತವು ಸ್ಥಿರಾತ್ಮಕವಾದದ್ದಾಗಿದೆ. ಸ್ಥಿರಾತ್ಮಕವಾದ್ದು ಅಂದರೆ ನಿಂತ ನೀರಿನ ಥರ, ಹರಿಯೋ ನೀರು ಬದಲಾವಣೆಯ ಸೂಚಕ ಆಗಿರುತ್ತೆ. ಆದರೆ ನಿಂತ ನೀರು ಅಂತ ನೀವು ಕೇಳಿರ್ಬೋದು. ಹಾಗೆ ಈ ಸಿದ್ಧಾಂತ ಕೂಡ ಕೆಲವೊಂದು ನಿರ್ದಿಷ್ಟ ಸನ್ನಿವೇಶಗಳಲ್ಲಿ ಮಾತ್ರ ಕಾರ್ಯನಿರ್ವಹಿಸುತ್ತೆ. ಆದರೆ ಬದಲಾವಣೆ ಆಗ್ತಕ್ಕಂಥ ಜಗತ್ತಿಗೆ ಎಲ್ಲ ಸಂದರ್ಭಗಳಲ್ಲಿ ಇದು ಹೊಂದ್ಕೊಳ್ಳೋದಿಲ್ಲ ಅಂತ ಟೀಕೆ ಮಾಡ್ತಾರೆ. ಯಾಕೆ ಅಂತ ಅಂದರೆ ಕಲ್ಪನೆಯಲ್ಲಿ ಊಹಿಸ್ಕೊಂಡಿರ್ತಕ್ಕಂಥ ಸ್ಥಿತಿಗತಿಗಳು ಅಸ್ತಿತ್ವದಲ್ಲಿದ್ದಾಗ ಮಾತ್ರ ಈ ಸಿದ್ಧಾಂತ ಕೂಡ ಸರಿ ಹೊಂದುತ್ತೆ. ಆದರೆ ಈ ಸಿದ್ಧಾಂತ ಅವಲಂಬಿತ ಆಗಿರ್ತಕ್ಕಂಥ ಕಲ್ಪನೆಗಳು ಇಲ್ಲದೇ ಇದ್ದಾಗ ಈ ಸಿದ್ಧಾಂತ ಕೂಡ ಕಾರ್ಯಾಚರಣೆಗೆ ಬರೋದಿಲ್ಲ. ಸ್ಟ್ಯಾಟಿಕ್ ಅನಾಲಿಸಿಸ್. Extra-Rohlin model assumes fixed quantities of factors of production given production functions, incomes and costs. It means the theory investigates the pattern of international trade in a static setting. The conclusions drawn from such an analysis are simply not relevant to a dynamic economic system. ಮೂರನೇ ಟೀಕೆ ಅಂತ ಅಂದರೆ ಲಿಯೋಂಟಿಫ್ರವರ ವಿರೋಧಾಭಾಸ. ಇದ್ರ ಬಗ್ಗೆ ನೆಕ್ಸ್ಟ್ ಟಾಪಿಕಲ್ಲಿ ನಾನು ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ವಾಸಿಲಿ ಲಿಯೋಂಟಿಫ್ ಅನ್ನುವಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಈ HO ಸಿದ್ಧಾಂತವನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ. ಒಂದು ಪ್ರಾಯೋಗಿಕ ಪರೀಕ್ಷೆಗೆ ಪ್ರಾಯೋಗಿಕವಾಗಿ ಇವರು ಅಧ್ಯಯನ ಮಾಡಿದಾಗ ಕಂಡುಬಂದಂಥ ಅಂಶ ಏನಂದರೆ, ಅಮೇರಿಕ ಬಂಡವಾಳ ಸಮೃದ್ಧ ದೇಶ ಆಗಿದ್ದರೂ ಕೂಡ ಅದು ಶ್ರಮಸಾಂದ್ರ ಸರಕುಗಳನ್ನು ರಫ್ತು ಮಾಡಿ ಬಂಡವಾಳ ಸಾಂದ್ರ ಸರಕುಗಳನ್ನು ಆಮದು ಮಾಡಿಕೊಂಡಿದೆ ಅಂತ ಇವರು ಅಧ್ಯಯನದಿಂದ ಸಾಬೀತುಪಡಿಸ್ತಾರೆ. ಇದು HO ಸಿದ್ಧಾಂತಕ್ಕೆ ವಿರುದ್ಧ ಆಗಿರೋದ್ರಿಂದ ಇದನ್ನು ಲಿಯೋಂಟಿಫ್ ವಿರೋಧಾಭಾಸ ಅಂತಲೇ ಕರೆಯಲಾಗಿದೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲ್ಸನ್ನು ತಿಳಿಸ್ಕೊಡ್ತೇನೆ. The third criticism is the important one, the Leontief paradox. Vasily Leontief
was a Nobel Prize winning Russian American economist and professor who contributed several insightful theories to economics. Leontief studied trade flows in the 1950s. Based on input-output analysis of international trade, discovered that the US, a country with a great deal of capital, was importing capital-intensive commodities and exporting labor-intensive commodities. This is in contrast to HO theory of international trade, which predict that a capital-rich country such as the US would be expected to export capital-intensive goods. This is opposite to the HO theory, so it is called the Leontief paradox. ಇನ್ನು 4ನೇ ಟೀಕೆ ಆಗಿದೆ ಉತ್ಪಾದನಾ ದಕ್ಷತೆ ಮತ್ತು ಉತ್ಪಾದನಾ ತಂತ್ರಜ್ಞಾನದ ಬಗ್ಗೆ ತಪ್ಪು ಕಲ್ಪನೆ. HO ಸಿದ್ಧಾಂತದಲ್ಲಿ ಏನು ಕಲ್ಪನೆ ಇದೆ ಅಂದರೆ, ಉತ್ಪಾದನಾಂಗಗಳು 2 ದೇಶಗಳಲ್ಲಿ ಸಮಾನ ದಕ್ಷತೆ ಹೊಂದಿರ್ತವೆ ಮತ್ತು 2 ದೇಶಗಳು ಒಂದೇ ರೀತಿಯ ಉತ್ಪಾದನಾ ತಂತ್ರವನ್ನು ಬಳಸ್ತವೆ ಅಂತ ಊಹೆ ಮಾಡಲಾಗಿದೆ. ಆದರೆ ವಾಸ್ತವವಾಗಿ ಉತ್ಪಾದನಾಂಗಗಳು ಸಮಾನ ದಕ್ಷತೆ ಹೊಂದಿರೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ 2 ದೇಶಗಳಲ್ಲಿಯೂ ಉತ್ಪಾದನಾ ತಂತ್ರ ಕೂಡ ಒಂದೇ ಆಗಿರೋದಕ್ಕೆ ಸಾಧ್ಯ ಇಲ್ಲ. The fourth weakness of this theory is neglect of technological change and assumes identical factors. The HO model assumes identical production function and also maintains that there are no qualitative differences in factors and that these factors are capable of exact measurement so that factor endowment ratios can be calculated. It implies that the technological conditions in a given country remain unchanged. But again, this assumption is invalid. 5ನೇ ಟೀಕೆ ಆಗಿದೆ ಬೇಡಿಕೆಯ ಭಾಗದ ನಿರ್ಲಕ್ಷ್ಯ. HO ಸಿದ್ಧಾಂತದ ಪ್ರಕಾರ ಉತ್ಪಾದನಾಂಗಗಳ ಲಭ್ಯತೆ ಉತ್ಪಾದನಾಂಗಗಳ ಬೆಲೆಯನ್ನು ನಿರ್ಧರಿಸುತ್ತೆ. ಅಂದರೆ ಪೂರೈಕೆ, ಅವ್ರು ಹೇಳ್ತಾರಲ್ವ, ಯಾವ ಉತ್ಪಾದನಾಂಗದ ಪೂರೈಕೆ ಒಂದು ದೇಶದಲ್ಲಿ ಹೆಚ್ಚಾಗಿರುತ್ತೋ ಅದರ ಬೆಲೆ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಪೂರೈಕೆ ಆಧಾರದಿಂದ ಅದರ ಬೆಲೆನ ಇವರು ಊಹಿಸಿದ್ದಾರೆ. ಆದರೆ ವಾಸ್ತವದಲ್ಲಿ ಉತ್ಪಾದನಾಂಗದ ಪೂರೈಕೆಯನ್ನು ಕೇವಲ ಅಂದರೆ ಉತ್ಪಾದನಾಂಗದ ಬೆಲೆಯನ್ನು ಕೇವಲ ಪೂರೈಕೆ ಒಂದೇ ನಿರ್ಧರಿಸೋದಿಲ್ಲ, ಅದರ ಬೇಡಿಕೆ ಕೂಡ ನಿರ್ಧರಿಸುತ್ತೆ. ಆದರೆ ಬೇಡಿಕೆಯ ಅಂಶವನ್ನು HO ನಿರ್ಲಕ್ಷಿಸಿದ್ದಾರೆ ಅನ್ನೋ ಟೀಕೆ ವ್ಯಕ್ತ ಆಗಿದೆ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ವೀಕ್ನೆಸ್ ಈಸ್ ನೆಗ್ಲೆಕ್ಟ್ ಆಫ್ factor demand. The HO theory assumes that the factor prices are determined by the relative factor endowments of a country. It means that the rate of interest should be relatively low and wage rates relatively high in a capital abundant country, but a labor scarce country. On this basis, the United States should have a lower structure of interest rate, but it is in fact higher because even in that capital surplus country, the demand for capital too is very strong. That means the price of capital or labor is not only decided by the supply and also influenced by the demand, but HO have neglected the demand side. ಇನ್ನು ಕೊನೆ ಟೀಕೆ ಆಗಿದೆ ಉತ್ಪಾದನಾಂಗಗಳ ಚಲನೆ
ಇದಂತೂ ಹಿಂದಿನ 2 ಸಿದ್ಧಾಂತಗಳಲ್ಲಿಯೂ ನೀವು ಕೇಳಿದಿರಿ ಈಗಾಗಲೇ. HO ಏನು ಕಲ್ಪಿಸ್ಕೊಳ್ತಾರೆ ಅಂದರೆ ಉತ್ಪಾದನಾಂಗಗಳು ಆಂತರಿಕವಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಚಲಿಸ್ತವೆ, ಆದರೆ ಅಂತಾರಾಷ್ಟ್ರೀಯವಾಗಿ ಚಲಿಸೋದಿಲ್ಲ ಅಂತ ಊಹಿಸಿದ್ದಾರೆ. ಆದರೆ ವಾಸ್ತವವಾಗಿ ಉತ್ಪಾದನಾಂಗಗಳು ಕೆಲವು ವಿಶಿಷ್ಟ ಕಾರಣಗಳಿಗಾಗಿ ಆಂತರಿಕವಾಗಿಯೂ ಚಲಿಸೋದಿಲ್ಲ. ಅಂದರೆ ಒಂದು ಉದ್ಯಮದಿಂದ ಮತ್ತೊಂದು ಉದ್ಯಮಕ್ಕೆ ಯಂತ್ರಗಳನ್ನಾಗಲಿ ಅಥವಾ ಕಾರ್ಮಿಕರನ್ನಾಗಲಿ ಹಲವಾರು ಕಾರಣಗಳಿಂದಾಗಿ ಸ್ಥಳಾಂತರ ಮಾಡೋದಕ್ಕೆ ಅಥವಾ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗಾಗಲೇ ನಾನು ಉದಾಹರಣೆ ಕೊಟ್ಟಿದ್ದೆ ಕಲ್ಪನೆಗಳನ್ನು ಹೇಳುವಾಗ ಕೂಡ. ಈಗ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇರೋರು ಆ ಕಾರ್ಖಾನೆಯಲ್ಲಿನ ಒಂದು ಕೌಶಲ್ಯತೆಯನ್ನು ಗಳಿಸಿರ್ತಾರೆ. ಅದೇ ಬೇರೆ ಸರಕನ್ನು ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆಗೆ ಅವರು ಹೋಗೋದಕ್ಕೆ ಸಾಧ್ಯವಾಗಲ್ಲ. ಈಗ ಹತ್ತಿ ಕಾರ್ಖಾನೆಯಲ್ಲಿ ವರ್ಕ್ ಮಾಡೋರನ್ನು ಸಕ್ಕರೆ ಕಾರ್ಖಾನೆಗೆ ನಾವು ಶಿಫ್ಟ್ ಮಾಡೋಕ್ಕಾಗಲ್ಲ. ಹೀಗೆ ಅನೇಕ ಕಾರಣಗಳಿಂದ ಅವರು ಹೇಳೋ ಹಾಗೆ, ಅಂದರೆ HO ಅವರು ಹೇಳೋ ಹಾಗೆ ಒಂದು ಉದ್ಯಮದಿಂದ ಮತ್ತೊಂದು ಉದ್ಯಮಕ್ಕೆ ಆಂತರಿಕವಾಗಿಯೂ ಕೂಡ ಉತ್ಪಾದನಾಂಗಗಳು ಚಲಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮತ್ತೊಂದು ಕಡೆ ಅವ್ರು ಹೇಳ್ತಾರೆ ಅಂತಾರಾಷ್ಟ್ರೀಯವಾಗಿ ಉತ್ಪಾದನಾಂಗಗಳು ಚಲಿಸೋದಿಲ್ಲ ಅಂತ ಕಲ್ಪಿಸ್ಕೊತಾರೆ. ಅಂದರೆ ಅವ್ರ ಪ್ರಕಾರ ಆಂತರಿಕವಾಗಿ ಚಲಿಸ್ತವೆ, ಆದರೆ ಅಂತಾರಾಷ್ಟ್ರೀಯವಾಗಿ ಚಲಿಸೋದಿಲ್ಲ ಅಂತ. ಆದರೆ ವಾಸ್ತವ ಜಗತ್ತಿನಲ್ಲಿ ಆಂತರಿಕವಾಗಿಯೂ ಕೆಲವು ಸಂದರ್ಭಗಳಲ್ಲಿ ಉತ್ಪಾದನಾಂಗಗಳು ಚಲಿಸೋದಕ್ಕೆ ಸಾಧ್ಯ ಇರಲ್ಲ ಒಂದು ಪ್ರದೇಶದಿಂದ ಇನ್ನೊಂದಕ್ಕೆ. ಆದರೆ ಆಧುನಿಕ ಜಗತ್ತಿನಲ್ಲಿ ನಾವು ನೋಡ್ತಾ ಇದ್ದೇವೆ ಅನೇಕ ವಿಷಯಗಳಲ್ಲಿ ಪರಿಣತಿ ಪಡೆದಿರ್ತಕ್ಕಂಥ ತಂತ್ರಜ್ಞರಿರ್ಬೋದು, ಡಾಕ್ಟರ್ಸು, ಇಂಜಿನಿಯರ್ಸು, ಇವರೆಲ್ಲ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ತಾ ಇರೋದನ್ನು ಕಾಣ್ತೇವೆ. ಅಂದರೆ ಇಲ್ಲಿ ಶ್ರಮದ ಚಲನೆ ನಾವು ನೋಡ್ತಾ ಇದ್ದೀವಿ. ಇದು ಕೂಡ HO ಅವರ ಕಲ್ಪನೆಗೆ ವಿರುದ್ಧವಾಗಿರ್ತಕ್ಕಂಥದ್ದು. ಫ್ಯಾಕ್ಟರ್ ಮೊಬಿಲಿಟಿ. This theory assumes that there is absence of international mobility of factors between the countries. This assumption is not valid. The writers like Williams and Levin have pointed out that the international mobility of factors is actually even more than the interregional mobility within the same countries. ವಿದ್ಯಾರ್ಥಿಗಳೇ, ಇನ್ನೂ ಟೀಕೆಗಳು ತುಂಬ ಹೇಳ್ಬೋದು. ಆದರೆ ಈ ಸಿದ್ಧಾಂತ ಈಗಾಗಲೇ ನಾನು 2 ವಿಡಿಯೋಗಳಲ್ಲಿ ವಿವರಿಸಿದ್ದೇನೆ. ನಿಮ್ಮ BA ಕೋರ್ಸ್ಗೆ ಇಷ್ಟು ವಿವರಣೆ ಸಾಕು ಅಂತ ಅನಿಸುತ್ತೆ. ಹಾಗಾಗಿ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. HO ಸಿದ್ಧಾಂತದಲ್ಲಿ ಇಷ್ಟೆಲ್ಲ ನ್ಯೂನ್ಯತೆಗಳಿದ್ದರೂ ಸಹ ಇದೊಂದು ಉತ್ತಮ ಸಿದ್ಧಾಂತ ಅಂತಲೇ ಪರಿಗಣಿಸಲ್ಪಟ್ಟಿದೆ. ಯಾಕೆ ಅಂತಂದರೆ ಇದು ಸಾರ್ವತ್ರಿಕ ಮೌಲ್ಯ ವಿಶ್ಲೇಷಣೆಯ ಆಧಾರದ ಮೇಲೆ ನಿರೂಪಿತವಾಗಿದೆ. ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಮೂಲ ಕಾರಣ ಕೂಡ ಇವರೇನು ಗುರುತಿಸಿದರೆ ಸಂಪನ್ಮೂಲಗಳ ಸಮೃದ್ಧತೆ ಎನ್ನುವಂಥದ್ದು. ಇದನ್ನು ನಾವು ಅನೇಕ ವಿಚಾರಗಳಲ್ಲಿ ಒಪ್ಪಿಕೊಳ್ಳೇಬೇಕಾಗತ್ತೆ. ಉದಾಹರಣೆಗೆ ಕೊಲ್ಲಿ ರಾಷ್ಟ್ರಗಳು ತೈಲವನ್ನು ರಫ್ತು ಮಾಡ್ತವೆ, ಯಾಕೆಂದರೆ ಆ ಸಂಪನ್ಮೂಲ ಅಲ್ಲಿ ಹೇರಳವಾಗಿ ಇದೆ. ಚಿಲಿ ದೇಶ ತಾಮ್ರವನ್ನು, ಬ್ರೆಜಿಲ್ ದೇಶ ಕಾಫಿಯನ್ನು ಕೂಡ ಉತ್ಪಾದನೆ ಮಾಡಿ ರಫ್ತು ಮಾಡ್ತಾ ಇರೋದಕ್ಕೆ ಕಾರಣ ಅಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳ ಲಭ್ಯತೆಯ ಅಂಶ ಅನ್ನೋದನ್ನು ಈ ಸಿದ್ಧಾಂತ ಪ್ರತಿಬಿಂಬಿಸುತ್ತೆ. ಇದನ್ನು ನಾವು ಅಲ್ಲಗಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಡಿಸ್ಪೈಟ್ ಆಲ್ ಇಟ್ಸ್ ವೀಕ್ನೆಸಸ್, ದ HO theory of international trade is definitely an improvement over the classical theory, because this theory is based on general theory of value analysis. This theory reflects the fact that the Gulf countries today produce and export oil. The country Chile is exporting copper. The Brazil is exporting coffee due to their abundance. ಹೀಗೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ HO ಅವರ ಕೊಡುಗೆಯನ್ನು ನಾವು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ ವಿದ್ಯಾರ್ಥಿಗಳೇ. ಇಲ್ಲಿಗೆ HO ಸಿದ್ಧಾಂತ
ಪೂರ್ಣಗೊಂಡಿದೆ. 3 ಸಿದ್ಧಾಂತಗಳನ್ನು ನಾವು ಒಟ್ಟಾರೆಯಾಗಿ ತಿಳ್ಕೊಂಡಂಗೆ ಆಗಿದೆ. ಯಾವುದು? ನಿರಪೇಕ್ಷ ವೆಚ್ಚ ಸಿದ್ಧಾಂತ, 2ನೇದು ಸಾಪೇಕ್ಷ ವೆಚ್ಚ ಸಿದ್ಧಾಂತ, 3ನೇದು HO ಸಿದ್ಧಾಂತ. ಇವು 3 ಕೂಡ 15 ಮಾರ್ಕ್ಸಿಗೆ ನಿಮ್ಮ ಎಕ್ಸಾಮ್ನಲ್ಲಿ ಕೇಳೋ ಸಾಧ್ಯತೆ ಇರುತ್ತೆ, ಎಸ್ಸೆ ಟೈಪ್ ಆನ್ಸರ್ ಮಾಡೋದಕ್ಕೆ. ಹಾಗಾಗಿ 3 ವಿಡಿಯೋಗಳನ್ನು ಕೂಡ ನೀವು ನೋಡಿ ನೋಟ್ಸ್ ಮಾಡಿಕೊಂಡು ಪ್ರಿಪೇರ್ ಆಗಬೇಕಾಗತ್ತೆ. ಮತ್ತು ರೆಫರೆನ್ಸ್ ಬುಕ್ಸನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ. ನೀವು ಹೆಚ್ಚು ಅಧ್ಯಯನ ಮಾಡಿ ವಿಷಯವನ್ನು ತಿಳ್ಕೊಳ್ಬೋದು. ಥ್ಯಾಂಕ್ ಯು.